ನಮಸ್ಕಾರ. ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಾವಿಂದು ಪ್ರಾಚೀನ ಪಠ್ಯವೊಂದರ ಅಂದ್ರೆ ಯೋವಾನನ ಬರೆಹದ ಒಂದು ನಿರ್ದಿಷ್ಟ ಭಾಗದ ಬಗ್ಗೆ. ಹೌದು, 10ನೇ ಅಧ್ಯಾಯದ ಒಂದು ಪ್ರಮುಖ ಭಾಗ. ನಿಜ. 10ನೇ ಅಧ್ಯಾಯದ 11ರಿಂದ 18ನೇ ವಾಕ್ಯಗಳ ಒಂದು ಆಳವಾದ ವಿಶ್ಲೇಷಣೆ ಮಾಡಲಿದ್ದೀವಿ. ಮೇಲ್ನೋಟಕ್ಕೆ ಇದೊಂದು ಕೇವಲ ಧಾರ್ಮಿಕ ಪಠ್ಯದ ಹಾಗೆ ಕಾಣಬಹುದು. ಖಂಡಿತ, ಬಹುತೇಕರು ಹಾಗೆ ಅಂದ್ಕೊಳ್ತಾರೆ. ಆದರೆ ಬಿಕ್ಕಟ್ಟಿನ ಸಮಯದಲ್ಲಿ ನಾಯಕತ್ವದ ನಕ್ಷೆಗಳು ಹರಿದು ಬಿದ್ದಾಗ ಏನಾಗುತ್ತೆ, ಅಥವಾ ನಿಸ್ವಾರ್ಥ ತ್ಯಾಗ ಅಂದ್ರೇನು, ಮತ್ತೆ ನಿಜವಾದ ಸಮುದಾಯವನ್ನ ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಇದೊಂದು ಅದ್ಭುತವಾದ ರೂಪಕವಾಗಿದೆ. ಹೌದು. ಸರಿ, ಇದನ್ನ ಬಿಡಿಸಿ ನೋಡೋಣ. ನಾವು ಸಾಮಾನ್ಯವಾಗಿ ನಾಯಕತ್ವದ ಬಗ್ಗೆ ಮಾತಾಡುವಾಗ ಅದೊಂದು ಅಚ್ಚುಕಟ್ಟಾದ ವ್ಯವಸ್ಥೆ ಅಂತ ಅನ್ಕೊಳ್ತೀವಿ ಅಲ್ವಾ? ಮೇಲ್ಭಾಗದಲ್ಲಿ ಅಧಿಕಾರಿಗಳು, ಕೆಳಗೆ ಕಾರ್ಮಿಕರು ಅನ್ನೋ ಸ್ಪಷ್ಟ ವಿಂಗಡಣೆ. ನಿಖರವಾಗಿ. ಆದರೆ ಈ ಪಠ್ಯ ನಮಗೆ ಬೇರೆದೇ ಆದ ಒಂದು ಚಿತ್ರಣವನ್ನ ಕೊಡುತ್ತೆ. ಇಲ್ಲಿರುವ ಅತ್ಯಂತ ಆಕರ್ಷಕವಾದ ಅಂಶವೆಂದ್ರೆ, ಕುರಿಗಾಹಿಯ ಈ ಸರಳ ಹಾಗೂ ಪುರಾತನ ರೂಪಕವನ್ನ ಬಳಸಿಕೊಂಡು ಲೇಖಕರು ಅಧಿಕಾರ ಮತ್ತೆ ಕಾಳಜಿಯ ನಡುವಿನ ಸಂಬಂಧವನ್ನ ಹೇಗೆ ಮರುವ್ಯಾಖ್ಯಾನಿಸ್ತಾರೆ ಅನ್ನೋದು. ಅಂದ್ರೆ ಅಧಿಕಾರ ಚಲಾಯಿಸೋದಕ್ಕೂ ಕಾಳಜಿ ವಹಿಸೋದಕ್ಕೂ. ಹೌದು. ಯೇಸುವಿನ ಮಾತುಗಳ ಮೂಲಕ ಕೇವಲ ಅಧಿಕಾರ ಚಲಾಯಿಸುವ ನಾಯಕ ಮತ್ತೆ ತನ್ನ ಹಿಂಬಾಲಕರೊಡನೆ ಜೀವಂತ ಸಂಬಂಧ ಹೊಂದಿರುವ ನಾಯಕನ ನಡುವಿನ ವ್ಯತ್ಯಾಸವನ್ನ ಇದು ಕಟ್ಕೊಡ್ತೆ. ನಿಜ. ಈ ಪಠ್ಯದ ಆರಂಭದಲ್ಲೇ ಒಂದು ಬಲವಾದ ಸಂಘರ್ಷವನ್ನ ನಾವು ನೋಡಬಹುದು. ಒಂದೆಡೆ ಉತ್ತಮ ಕುರಿಗಾಹಿ, ಮತ್ತೊಂದೆಡೆ ಕೂಲಿಯಾಳು. ಹೌದು, ಕೂಲಿಯಾಳು. ಮೂಲ ಪಠ್ಯದ ಪ್ರಕಾರ ಉತ್ತಮ ಕುರಿಗಾಹಿ ತನ್ನ ಕುರಿಗಳಿಗಾಗಿ ಪ್ರಾಣವನ್ನೇ ಕೊಡ್ತಾನೆ. ಆದ್ರೆ ಕೂಲಿಯಾಳು ಅಂದ್ರೆ ಕೇವಲ ಹಣಕ್ಕಾಗಿ ಕೆಲಸ ಮಾಡೋನು, ಅಪಾಯ ಅಥವಾ ತೋಳ್ ಬರೋದನ್ನ ಕಂಡ ತಕ್ಷಣ ಓಡಿ ಹೋಗ್ತಾನೆ. ಹೌದು, ಕುರಿಗಳನ್ನ ಬಿಟ್ಟು ತನ್ನ ಪ್ರಾಣ ಉಳಿಸ್ಕೊಳ್ಳಕ್ಕೆ ಓಡಿ ಹೋಗ್ತಾನೆ. ನೋಡಿ, ಈ ಭಾಗವನ್ನ ಓದುವಾಗ ನನಗೆ ಇಂದಿನ ಆಧುನಿಕ ಕಾರ್ಪೊರೇಟ್ ಜಗತ್ತಿನ ನೆನಪಾಯ್ತು. ಕಾರ್ಪೊರೇಟ್ ಜಗತ್ತಿನ ಹೋಲಿಕೆ ತುಂಬಾ ಆಸಕ್ತಿದಾಯಕವಾಗಿದೆ. ಆದ್ರೆ ಒಂದ್ ನಿಮಿಷ, ಇದನ್ನ ಸ್ವಲ್ಪ ಪ್ರಾಯೋಗಿಕವಾಗಿ ಯೋಚಿಸೋಣ. ಆಧುನಿಕ ಜಗತ್ತಿನಲ್ಲಿ ನಾಯಕನಾದವನು ತನ್ನ ಪ್ರಾಣವನ್ನೇ ಪಣಕ್ಕಿಡ್ಬೇಕು ಅನ್ನೋ ನಿರೀಕ್ಷೆ ಸ್ವಲ್ಪ ಅತಿರೇಕ ಅನಿಸ್ವಲ್ವಾ? ನೀವು ಕೇಳ್ತಿರೋದು ಬಹಳ ಸಮಂಜಸವಾದ ಪ್ರಶ್ನೆ. ನಾವಿಲ್ಲಿ ಪ್ರಾಣ ಕೊಡುವುದು ಅನ್ನೋದನ್ನ ಕೇವಲ ಭೌತಿಕ ಸಾವಾಗಿ ನೋಡಬಾರದು. ಅಂದ್ರೆ ರೂಪಕವಾಗಿ ತಗೋಬೇಕು. ಖಂಡಿತ. ಲೇಖಕರು ಇಲ್ಲಿ ಮಂಡಿಸ್ತಿರೋ ವಾದ ಏನಂದ್ರೆ, ನಾಯಕರ ಬದ್ಧತೆಯ ಆಳ ಎಷ್ಟಿದೆ ಅನ್ನೋದು. ನೋಡಿ, ಕೂಲಿಯಾಳಿಗೂ ಆತನ ಕೆಲ್ಸಕ್ಕೂ ಇರೋದು ಕೇವಲ ಒಂದು ಆರ್ಥಿಕ ಒಪ್ಪಂದ. ಹೌದು, ದುಡ್ಡಿಗಾಗಿ ಮಾಡೋ ಕೆಲ್ಸ. ನಿಜ. ಅಲ್ಲಿ ಭಾವನಾತ್ಮಕ ಹೂಡಿಕೆಯಾಗ್ಲಿ ಅಥವಾ ನೈತಿಕ ಹೊಣೆಗಾಡಿಕೆಯಾಗ್ಲಿ ಇರೋದಿಲ್ಲ. ಆದ್ರಿಂದಲೇ ಬಿಕ್ಕಟ್ಟು ಎದುರಾದಾಗ ಆರ್ಥಿಕ ಲೆಕ್ಕಾಚಾರಗಳು ಬದಲಾಗ್ತವೆ. ಆತ ಅಲ್ಲಿಂದ ಜಾರ್ಕೊಳ್ತಾನೆ. ನಿಖರವಾಗಿ. ಆದರೆ ನೈಜ ನಾಯಕತ್ವದಲ್ಲಿ ನಾಯಕನ ಅಸ್ತಿತ್ವವು ಆತನ ಜನರ ಯೋಗಕ್ಷೇಮದೊಂದಿಗೆ ಬೆಸೆದುಕೊಂಡಿರುತ್ತೆ. ಹೌದು, ಇದು ನಾನು ಆಗ್ಲೇ ಹೇಳಿದ ಆ ಕಾರ್ಪೊರೇಟ್ ಸಾದೃಶ್ಯಕ್ಕೆ ಕರಾರುವಾಗಿ ಒಪ್ಪುತ್ತೆ. ಇಂದಿನ ಜಗತ್ತಿನಲ್ಲಿ ಯಾವುದಾದ್ರೂ ಕಂಪನಿಯೊಂದು ತೀವ್ರ ನಷ್ಟದಲ್ಲಿ ಮುಳುಗುವಾಗ, ಹೌದು, ಉನ್ನತ ಅಧಿಕಾರಿಗಳ ವರ್ತನೆ. ನಿಜ. ಕೆಲವು ಉತ್ತಮ ನಾಯಕರು ಅಥವಾ ಸಿಇಒಗಳು ತಮ್ಮ ಗೋಲ್ಡನ್ ಪ್ಯಾರಾಚೂಟ್ ಅಂದ್ರೆ ಭಾರೀ ಮೊತ್ತದ ಪರಿಹಾರವನ್ನು ಹಿಡಿದು ಸುರಕ್ಷಿತವಾಗಿ ಹಾರಿ ಹೋಗ್ತಾರೆ. ಖಂಡಿತ, ಅವರು ಬದುಕುಳಿತಾರೆ. ಹೌದು. ಆದರೆ ಕೆಳಹಂತದ ಸಾಮಾನ್ಯ ಉದ್ಯೋಗಿಗಳು ತಮ್ಮ ಕೆಲಸ ಕಳೆದುಕೊಂಡು ಬೀದಿಗೆ ಬೀಳ್ತಾರೆ. ಪಠ್ಯದಲ್ಲಿರೋ ಕೂಲಿಯಾಳು ವರ್ತಿಸೋದು ಕೂಡ ಇದೇ ರೀತಿಯಲ್ಲವೇ? ಖಂಡಿತವಾಗಿಯೂ. ಇಲ್ಲಿ ತೋಳು ಅನ್ನೋದು ಕೇವಲ ಕಾಡು ಪ್ರಾಣಿಯಲ್ಲ. ಅದು ಒಂದು ಸಂಸ್ಥೆ, ಸಮಾಜ ಅಥವಾ ಸಮುದಾಯಕ್ಕೆ ಎದುರಾಗುವ ಅನಿರೀಕ್ಷಿತ ಆರ್ಥಿಕ ಕುಸಿತ, ಸಾಂಕ್ರಾಮಿಕ ರೋಗ ಅಥವಾ ಯಾವುದೇ ಭಾರೀ ಬಿಕ್ಕಟ್ಟು. ಹೌದು, ಬಿಕ್ಕಟ್ಟಿನ ಸಂಕೇತ ಅದು. ನಾಯಕತ್ವದ ನಿಜವಾದ ಪರೀಕ್ಷೆ ನಡೆಯೋದು ಎಲ್ಲವೂ ಸರಿಯಾಗಿರುವ ಹವಾನಿಯಂತ್ರಿತ ಕೊಠಡಿಗಳಲ್ಲ, ಬದಲಾಗಿ ಬಿರುಗಾಳಿ ಎದುರಾದಾಗ. ನಿಜ. ಕೇವಲ ಕರ್ತವ್ಯದ ಹಂಗಿಗಾಗಿ ಇರುವ ನಾಯಕ ಮತ್ತೆ ಪ್ರೀತಿಯಿಂದ ಹೊಣೆ ಹೊರುವ ನಾಯಕನ ನಡುವಿನ ಅಂತರವನ್ನ ಈ ಮೂಲ ಪಠ್ಯ ಸ್ಪಷ್ಟವಾಗಿ ವಿಭಜಿಸಿ ತೋರಿಸುತ್ತೆ. ಖಂಡಿತ. ಸರ್ವಸ್ವವನ್ನು ತ್ಯಾಗ ಮಾಡುವಷ್ಟು ಬದ್ಧತೆ ಹೊಂದಲು ಹೇಗೆ ಸಾಧ್ಯ? ಆ ಮಟ್ಟದ ತ್ಯಾಗದ ಮೂಲ ಎಲ್ಲಿದೆ?
ಆ ಪಠ್ಯವನ್ನ ಸ್ವಲ್ಪ ಆಳವಾಗಿ ಗಮನಿಸಿದ್ರೆ ಆ ಬದ್ಧತೆ ಇವು ಪರಸ್ಪರರನ್ನ ಅತ್ಯಂತ ಆಳವಾಗಿ ಅರಿತಿರೋದ್ರಿಂದ ಹುಟ್ಟುತ್ತೆ ಅನ್ನೋ ವಿಚಾರ ಬರುತ್ತೆ. ಹೌದು. ನಾನು ನನ್ನವರನ್ನು ಬಲ್ಲೇನು, ನನ್ನವರು ನನ್ನನ್ನು ಬಲ್ಲರು ಅನ್ನೋ ಮಾತುಗಳೇ ಇದಕ್ಕೆ ಸಾಕ್ಷಿ. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ, ಇಂದಿನ ದೊಡ್ಡ ದೊಡ್ಡ ಬೃಹತ್ ಸಂಸ್ಥೆಗಳಲ್ಲಿ 50,000ದಿಂದ 1,00,000 ಉದ್ಯೋಗಿಗಳಿರ್ತಾರೆ. ಸಿಇಒಗೆ ಆ ಕೊನೆಯ ಹಂತದ ಕೆಲಸಗಾರರ ಮುಖಗಳಾಗಲಿ ಅಥವಾ ಹೆಸರುಗಳಾಗಲಿ ಹೌದು, ಹೆಸರುಗಳಾಗಲಿ ತಿಳಿದಿರಲು ಸಾಧ್ಯವೇ ಇಲ್ಲ ಅಲ್ವಾ? ನಾವೆಲ್ಲರೂ ಕೇವಲ ಅಂಕಿ ಅಂಶಗಳು ಅಥವಾ ಉದ್ಯೋಗಿ ಗುರುತಿನ ಸಂಖ್ಯೆಗಳಷ್ಟೇ. ನಿಜ. ಹೀಗಿರುವಾಗ ಪ್ರತಿಯೊಂದು ಕುರಿಯನ್ನು ಹೆಸರಿಡಿದು ಕರೆಯುವ ಈ ಪರಿಕಲ್ಪನೆ ಕೇವಲ ಒಂದು ಆದರ್ಶವಷ್ಟೇ ಅಲ್ವೇ? ಮೇಲ್ನೋಟಕ್ಕೆ ಇದು ಕೇವಲ ಆದರ್ಶದಂತೆ ಕಂಡ್ರೂ ವಾಸ್ತವದಲ್ಲಿ ಇದು ಆಧುನಿಕ ಸಮಾಜದ ಬಹುದೊಡ್ಡ ಸಮಸ್ಯೆಯೊಂದರ ಮೇಲಿನ ವಿಮರ್ಶೆಯಾಗಿದೆ. ವಿಮರ್ಶೆ ಅಂದ್ರೆ ನೀವು ಹೇಳ್ದ ಹಾಗೆ ಇಂದಿನ ಬೃಹತ್ ವ್ಯವಸ್ಥೆಗಳಲ್ಲಿ ಮನುಷ್ಯ ಕೇವಲ ಒಂದು ಸಂಖ್ಯೆ ಆಗಿದ್ದಾನೆ. ಹೌದು, ಕೇವಲ ಒಂದು ಐಡಿ ಕಾರ್ಡ್ ನಂಬರ್. ನಿಖರವಾಗಿ. ಇದರಿಂದಾಗಿಯೇ ಮನುಷ್ಯರಲ್ಲಿ ಒಂಬಟಿತನ, ಅನಾಥ ಪ್ರಜ್ಞೆ ಮತ್ತೆ ತಾನು ಯಾರಿಗೂ ಬೇಡವಾದವನು ಅನ್ನೋ ಭಾವನೆ ಹೆಚ್ಚಾಗ್ತಿದೆ. ನಿಜ. ಪಠ್ಯ ನಮ್ಗೆ ತೋರಿಸ್ತಿರೋ ನಾಯಕತ್ವದ ಮಾದರಿಯು ಈ ಅನಾಮಧೇಯತೆಯನ್ನ ಮುರಿಯೋ ಪ್ರಯತ್ನವಾಗಿದೆ. ಒಬ್ಬ ಹಿಂಬಾಲಕನಿಗೆ ತನ್ನ ನಾಯಕನು ತನ್ನ ಕಷ್ಟ ಸುಖಗಳನ್ನ, ನೋವು ನಲಿವುಗಳನ್ನ ವೈಯಕ್ತಿಕವಾಗಿ ಅರಿತಿದ್ದಾನೆ ಅನ್ನೋ ವಿಶ್ವಾಸ ಇದ್ರೆ ಮಾತ್ರ ಅಲ್ಲಿ ನೈಜ ನಿಷ್ಠೆ ಹುಟ್ಟುತ್ತೆ. ಅಂದ್ರೆ ನಾವಿಲ್ಲಿ ಕೇವಲ ಒಂದು ಯಂತ್ರದ ಬಿಡಿಭಾಗವಲ್ಲ, ಬದಲಿಗೆ ನಮ್ಮದೇ ಆದ ಅಸ್ತಿತ್ವವಿದೆ ಅನ್ನೋ ಭಾವನೆ ಇಲ್ಲಿ ಮುಖ್ಯವಾಗುತ್ತೆ. ಹೌದು. ಮತ್ತೆ ಲೇಖಕರು ಇಲ್ಲಿ ಯೇಸು ಮತ್ತೆ ಆತನ ಹಿಂಬಾಲಕರ ನಡುವಿನ ಸಂಬಂಧವನ್ನ ಸೃಷ್ಟಿಕರ್ತ ಮತ್ತೆ ಯೇಸುವಿನ ನಡುವಿನ ಸಂಬಂಧಕ್ಕೆ ಹೋಲಿಸ್ತಾರೆ. ಅದೊಂದು ಅಸಾಧಾರಣವಾದ ಹೋಲಿಕೆ ಅಲ್ವಾ? ಖಂಡಿತ. ಅಂದ್ರೆ ಬ್ರಹ್ಮಾಂಡವನ್ನ ನಿಯಂತ್ರಿಸುವ ಶಕ್ತಿಯೊಂದಿಗಿರುವ ಸಂಬಂಧ ಎಷ್ಟು ಆಳವಾದದ್ದೋ ಅಷ್ಟೇ ಆಳವಾದ ಮತ್ತೆ ಅನ್ಯೋನ್ಯವಾದ ಸಂಬಂಧವನ್ನ ಒಬ್ಬ ನಾಯಕ ತನ್ನ ಸಾಮಾನ್ಯ ಹಿಂಬಾಲಕನೊಂದಿಗೂ ಹೊಂದಲು ಸಾಧ್ಯ ಅನ್ನೋ ತಾತ್ವಿಕ ನಿಲುವನ್ನ ಈ ಪಠ್ಯ ಮಂಡಿಸುತ್ತೆ. ಇಲ್ಲೇ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುವುದು. ನಾವು ಈ ವೈಯಕ್ತಿಕರ ಸಂಬಂಧದ ಬಗ್ಗೆ ಮಾತಾಡುವಾಗ ಇದು ಕೇವಲ ಒಂದು ಸಣ್ಣ ನಿರ್ದಿಷ್ಟ ಗುಂಪಿಗೆ ಮಾತ್ರ ಸೀಮಿತನಾ ಅನ್ನೋ ಅನುಮಾನ ಮೂಡುತ್ತೆ. ಹೌದು. ಯಾಕಂದ್ರೆ ನಮ್ಮ ಪ್ರವೃತ್ತಿ ಹೌದು, ಮನುಷ್ಯನ ಪ್ರವೃತ್ತಿಯೇ ಆ ಗುಂಪುಗಾರಿಕೆ ಮಾಡೋದು ಅಲ್ವಾ? ನಮ್ಮವರು ಮತ್ತೆ ಪರರು ಅನ್ನೋ ಭೇದ ಮಾಡೋದು ನಮ್ಮ ರಕ್ತದಲ್ಲೇ ಇದೆ. ಅನೇಕ ಪ್ರಾಚೀನ ಧರ್ಮಗಳು ಕೂಡ ಒಂದು ನಿರ್ದಿಷ್ಟ ಜನಾಂಗಕ್ಕೆ ಮಾತ್ರ ಸೀಮಿತವಾಗಿದ್ವು. ನಿಜ. ಆದರೆ ಈ ಪಠ್ಯದಲ್ಲಿ ಬರೋ ಒಂದು ಹೇಳಿಕೆ ಇಡೀ ಸಮೀಕರಣವನ್ನೇ ಬದಲಾಯಿಸುತ್ತೆ. ಈ ಮಂದೆಗೆ ಸೇರದ ಬೇರೆ ಕುರಿಗಳು ನನಗಿವೆ, ಅವನ್ನೂ ನಾನು ಕರೆತರಬೇಕು ಅನ್ನೋ ಮಾತುಗಳು ನಮ್ಮನ್ನ ನಿಜಕ್ಕೂ ಅಚ್ಚರಿಗೊಳಿಸುತ್ತವೆ. ಖಂಡಿತ. ನೋಡಿ, ಇಂದಿನ ಜಗತ್ತು ಸದಾ ಗಡಿಗಳನ್ನ ಕಟ್ತಾ ಇದೆ. ಜನಾಂಗ, ರಾಷ್ಟ್ರ, ಭಾಷೆಗಳ ಹೆಸರಿನಲ್ಲಿ ನಾವಿನ್ನೂ ಗೋಡೆಗಳನ್ನು ನಿರ್ಮಿಸ್ತಲೇ ಇದ್ದೀವಿ. ಆದ್ರೆ ಈ ವಾಕ್ಯ ಎಲ್ಲ ಕೃತಕ ಗೋಡೆಗಳನ್ನ ಒಡೆದಾಕೋ ಬಗ್ಗೆ ಮಾತಾಡ್ತಿದ್ಯಲ್ವಾ? ಇದನ್ನ ವಿಶಾಲವಾದ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡೋದಾದ್ರೆ ಇದೊಂದು ಕ್ರಾಂತಿಕಾರಿಕ ವಿಚಾರ. ಕ್ರಾಂತಿಕಾರಿಕ? ಹೌದು. 1ನೇ ಶತಮಾನದ ಇತಿಹಾಸವನ್ನ ಗಮನಿಸಿದ್ರೆ ಧಾರ್ಮಿಕ ರಕ್ಷಣೆ ಅಥವಾ ದೇವರೊಂದಿಗಿನ ಸಂಬಂಧ ಅನ್ನೋದು ಕೇವಲ ಇಸ್ರಾಯೇಲಿಯರಿಗೆ, ಅಂದ್ರೆ ಒಂದು ನಿರ್ದಿಷ್ಟ ಬುಡಕಟ್ಟಿಗೆ ಮಾತ್ರ ಸೀಮಿತ ಅನ್ನೋ ಬಲವಾದ ನಂಬಿಕೆ ಇತ್ತು. ಹೌದು, ಅದು ಆ ಕಾಲದ ಸಾಮಾನ್ಯ ನಂಬಿಕೆ ಆಗಿತ್ತು. ಆದ್ರೆ ಲೇಖಕರು ಇಲ್ಲಿ ಮಂಡಿಸ್ತಿರೋ ದೃಷ್ಟಿಕೋನ ಎಲ್ಲ ಭೌಗೋಳಿಕ ಮತ್ತೆ ಜನಾಂಗೀಯ ಗಡಿಗಳನ್ನ ಮೀರಿದ್ದು. ಒಂದೇ ಕುರಿಹಿಂಡು ಒಬ್ಬನೇ ಕುರಿಗಾಹಿ ಅನ್ನೋ ಪರಿಕಲ್ಪನೆ ಒಂದು ಸಾರ್ವತ್ರಿಕ ಸಮುದಾಯದ ಮುನ್ಸೂಚನೆಯಾಗಿದೆ. ಹಾಗೆ ನೋಡಿದ್ರೆ ಒಳಗೊಳ್ಳುವಿಕೆ ಅಂದ್ರೆ ಇನ್ಕ್ಲೂಸಿವಿಟಿ ಅನ್ನೋ ಪದವನ್ನ ನಾವಿಂದು ಕಾರ್ಪೊರೇಟ್ ಜಗತ್ತಿನಲ್ಲೇ ಒಂದು ಫ್ಯಾಷನ್ ಆಗಿ ಬಳಸ್ತೀವಿ. ಹೌದು, ಒಂದು ಬಜ್ವರ್ಡ್ ಆಗಿ. ನಿಜ. ಆದ್ರೆ ಸಾವಿರಾರು ವರ್ಷಗಳ ಹಿಂದೆ ನನ್ನ ಮಂದೆಗೆ ಸೇರದವರನ್ನು ನಾನು ಹುಡುಕಿಕೊಂಡು ಹೋಗ್ತೀನಿ ಅನ್ನೋ ನಾಯಕನ ಈ ಕಾಳಜಿ ಇದೆಯಲ್ಲ, ಇದು ಭೇದಭಾವವಿಲ್ಲದ ನಾಯಕತ್ವಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಖಂಡಿತ. ಇಲ್ಲಿ ನಾಯಕತ್ವ ಅನ್ನೋದು ಜನರನ್ನ ವಿಭಜಿಸುವ ಸಾಧನವಲ್ಲ, ಬದಲಿಗೆ ಅವರನ್ನ ಒಗ್ಗೂಡಿಸುವ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತೆ.
ಯಾರು ಆ ನಾಯಕನ ತಾತ್ವಿಕ ದೃಷ್ಟಿಕೋನಕ್ಕೆ ಕಿವಿಗೊಡ್ತಾರೋ ಅವರೆಲ್ಲರೂ ಒಂದೇ ಪರಿವಾರದ ಭಾಗವಾಗ್ತಾರೆ ಅನ್ನೋ ಮನುಕುಲದ ಐಕ್ಯತೆಯ ಸಂದೇಶವನ್ನ ಈ ಮೂಲಗಳು ರವಾನಿಸ್ತವೆ. ಈಗ ಈ ಎಲ್ಲರನ್ನೂ ಒಳಗೊಳ್ಳುವ ಬೃಹತ್ ಸಮುದಾಯವನ್ನ ಕಟ್ಟಲು ಆ ನಾಯಕನು ಆರಿಸಿಕೊಂಡ ಮಾರ್ಗದ ಬಗ್ಗೆ ಚರ್ಚಿಸೋಣ. ಈ ಪಠ್ಯದ ಮುಂದಿನ ಭಾಗವು ತ್ಯಾಗದ ಸ್ವರೂಪದ ಬಗ್ಗೆ ನಮ್ಮ ಗ್ರಹಿಕೆಯನ್ನ ಸಂಪೂರ್ಣವಾಗಿ ಪ್ರಶ್ನಿಸುತ್ತೆ. ಇತಿಹಾಸದುದ್ದಕ್ಕೂ ನಾವು ಅನೇಕ ಹುತಾತ್ಮರನ್ನ, ತ್ಯಾಗಿಗಳನ್ನ ನೋಡಿದೀವಿ. ಆದ್ರೆ ಅವರು ಹೆಚ್ಚಾಗಿ ಪರಿಸ್ಥಿತಿಯ ಬಲಿಪಶುಗಳಾಗಿರ್ತಾರೆ, ಅಥವಾ ಬಲಿಷ್ಠ ಶತ್ರುಗಳ ಬಲವಂತಕ್ಕೆ ಸಿಲುಕಿ ಹೌದು, ಅನಿವಾರ್ಯವಾಗಿ ಪ್ರಾಣ ಕಳೆದುಕೊಳ್ತಾರೆ. ಆದ್ರೆ ಇಲ್ಲಿ ನನ್ನ ಪ್ರಾಣವನ್ನ ಯಾರೂ ನನ್ನಿಂದ ಕಸಿದುಕೊಳ್ಳಲಾರರು, ನಾನಾಗಿಯೇ ಅದನ್ನ ಧಾರೆ ಎರಿತೀನಿ ಅನ್ನೋ ಅತ್ಯಂತ ಪ್ರಬಲವಾದ ಹೇಳಿಕೆಯಿದೆ. ನಿಜ. ಸ್ವಲ್ಪ ಯೋಚಿಸಿ, ಶತ್ರುಗಳು ಸುತ್ತುವರೆದಿರುವಾಗ, ಪ್ರಾಣಾಪಾಯ ಇರುವಾಗ ಒಬ್ಬ ವ್ಯಕ್ತಿ ತಾನೇ ನಿಯಂತ್ರಣದಲ್ಲಿದ್ದೀನಿ ಅಂತ ಹೇಳ್ಕೊಳ್ಳೋದು ಹೇಗೆ ಸಾಧ್ಯ? ಇದು ವಾಸ್ತವಿಕನಾ? ಈ ಪ್ರಶ್ನೆಯೇ ಈ ವಾಕ್ಯಭಾಗದ ಅತ್ಯಂತ ಆಳವಾದ ಮತ್ತೆ ವಿಶ್ಲೇಷಣಾತ್ಮಕ ಅಂಶವಾಗಿದೆ. ನಾವು ಬಲಿಪಶುವಾಗುವಿಕೆ ಅಂದ್ರೆ ವಿಕ್ಟಿಮ್ಹುಡ್ ಮತ್ತೆ ಸ್ವಯಂ ತ್ಯಾಗದ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಬೇಕು. ಲೇಖಕರು ಇಲ್ಲಿ ಯೇಸುವನ್ನ ಒಬ್ಬ ಅಸಹಾಯಕ ಸಂತ್ರಸ್ತನಂತೆ ಚಿತ್ರಿಸ್ತಿಲ್ಲ. ಅಂದ್ರೆ ಆತನ ಕೈಯಲ್ಲೇ ನಿಯಂತ್ರಣ ಇತ್ತು ಅಂತ? ಖಂಡಿತ. ಆತನನ್ನ ಯಾರೂ ಬಲವಂತವಾನಿ ಶಿಲುಬೆಗೇರಿಸಲಿಲ್ಲ ಅನ್ನೋ ತಾತ್ವಿಕ ವಾದವನ್ನ ಇಲ್ಲಿ ಕಟ್ಟಿಕೊಡಲಾಗ್ತಿದೆ. ಇದೊಂದು ಸಾರ್ವಭೌಮ ನಿರ್ಧಾರ. ಅಂದ್ರೆ ತನ್ನ ಹಿಂಬಾಲಕರನ್ನ, ಮಾನವಕುಲವನ್ನ ರಕ್ಷಿಸುವ ಉದ್ದೇಶದಿಂದ ಅರಿತುಕೊಂಡೇ ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ಅದು. ಅಂದ್ರೆ ಆ ಕಷ್ಟಗಳೆದುರಾದಾಗ ಅದಕ್ಕೆ ಶರಣಾಗೋದಲ್ಲ, ಬದಲಾಗಿ ಆ ಕಷ್ಟಗಳನ್ನ ಒಂದು ಬೃಹತ್ ಉದ್ದೇಶಕ್ಕಾಗಿ ತಾನೇ ಸ್ವೀಕರಿಸೋದು ಅಲ್ವಾ? ನಿಖರವಾಗಿ. ಜೊತೆಗೆ ಪಠ್ಯ ಅಲ್ಲಿಗೆ ನಿಲ್ಲೋದಿಲ್ಲ. ಪ್ರಾಣವನ್ನ ಧಾರೆ ಎರೆಯುವ ಅಧಿಕಾರ ಮಾತ್ರವಲ್ಲ, ಅದನ್ನ ಪುನಃ ಪಡೆಯುವ ಹಕ್ಕು ನನಗಿದೆ ಅಂತ ಲೇಖಕರು ಯೇಸುವಿನ ಮೂಲಕ ಹೇಳಿಸ್ತಾರೆ. ಇದು ಅತ್ಯಂತ ಆಳವಾದ ಮಾತು. ಹೌದು. ಇದು ಕೇವಲ ಸಾವಿನ ಕಥೆಯಲ್ಲ, ಇದೊಂದು ಪುನರುತ್ಥಾನದ ಕಥೆ. ಸಾವು ಅಂತಿಮವಲ್ಲ ಅನ್ನೋ ನಂಬಿಕೆಯನ್ನ ಈ ಸಾಲುಗಳು ಹುಟ್ಟುಹಾಕ್ತವೆ. ಮರಣವನ್ನ ಗೆದ್ದು ಬರೋ ಆ ಅಧಿಕಾರವು ನಾಯಕತ್ವದ ಅತ್ಯುನ್ನತ ಶಕ್ತಿಯನ್ನ, ಯಾವುದೇ ಲೌಕಿಕ ವ್ಯವಸ್ಥೆಗಳಿಗೂ ಮೀರಿದ ಸಾರ್ವಭೌಮತ್ವವನ್ನ ಸೂಚಿಸುತ್ತೆ. ಇದು ಅಧಿಕಾರದ ಬಗೆಗಿನ ನಮ್ಮ ಸಾಮಾನ್ಯ ಕಲ್ಪನೆಗಳನ್ನೇ ತಲೆಕೆಳಗು ಮಾಡುತ್ತೆ. ಸಾಮಾನ್ಯವಾದಿ ನಾಯಕರು ತಮ್ಮ ಅಧಿಕಾರವನ್ನ ಉಳಿಸ್ಕೊಳ್ಳೋಕೆ ಇತರರನ್ನ ಬಲಿ ಕೊಡ್ತಾರೆ. ನಿಜ. ಅದನ್ನೇ ನಾವು ನೋಡ್ತಾ ಬಂದಿರೋದು. ಆದರೆ ಈ ಪಠ್ಯವು ತನ್ನ ಕೈಯಲ್ಲಿ ಸಾವನ್ನ ಗೆಲ್ಲುವ ಶಕ್ತಿ ಇದ್ರೂ ಆ ಶಕ್ತಿಯನ್ನ ಇತರರ ಒಳಿತಿಗಾಗಿ ಬಳಸೋದು, ತನ್ನನ್ನೇ ತಾನು ಸಮರ್ಪಿಸಿಕೊಳ್ಳೋದು ನೈಜ ಅಧಿಕಾರದ ಲಕ್ಷಣ ಅಂತ ವಾದಿಸುತ್ತೆ. ಹೌದು. ಇದು ಪಾರಂಪರಿಕ ನಾಯಕತ್ವದ ಸಿದ್ಧಾಂತಗಳಿಗೆ ನೀಡಲಾದ ಬಹುದೊಡ್ಡ ತಿರುವು. ಖಂಡಿತ. ಅಧಿಕಾರವನ್ನ ಅನುಭವಿಸೋದಕ್ಕಿಂತ ಇತರರಿಗಾಗಿ ಅದನ್ನ ತ್ಯಜಿಸೋದ್ರಲ್ಲಿ ಮತ್ತೆ ಆ ಮೂಲಕ ಒಂದು ಬಲಿಷ್ಠ ಸಮುದಾಯವನ್ನ ಕಟ್ಟೋದ್ರಲ್ಲಿ ನಿಜವಾದ ಶಕ್ತಿ ಅಡಗಿದೆ ಅನ್ನೋದನ್ನ ಈ ಪ್ರಾಚೀನ ಪಠ್ಯ ತಾತ್ವಿಕವಾಗಿ ನಿರೂಪಿಸುತ್ತೆ. ಹಾಗಾದ್ರೆ ಇವೆಲ್ಲದರ ಒಟ್ಟಾರೆ ಅರ್ಥ ಏನು? ಈ ಎಲ್ಲ ಆಳವಾದ ತಾತ್ವಿಕ ವಿಚಾರಗಳು ಅಂದ್ರೆ ತ್ಯಾಗ, ಸಾರ್ವತ್ರಿಕತೆ ಮತ್ತೆ ಆ ಸ್ವಯಂ ಪ್ರೇರಿತ ಅಧಿಕಾರದ ಈ ರೂಪಕಗಳು ನಮ್ಮ ಇಂದಿನ ದೈನಂದಿನ ಜೀವನಕ್ಕೆ, ನಮ್ಮ ಕೇಳುಗರಿಗೆ ಹೇಗೆ ಅನ್ವಯವಾಗ್ತವೆ? ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಇಂದಿನ ಜಗತ್ತಿನಲ್ಲಿ ನಾವೆಲ್ಲರೂ ಒಂದು ನಿರಂತರವಾದ ಗದ್ದಲದಲ್ಲಿ ಬದುಕ್ತಿದ್ದೀವಿ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲ್ಗೋವರೆಗೆ ಮಾಹಿತಿ ಸ್ಫೋಟ, ಸಾಮಾಜಿಕ ಜಾಲತಾಣಗಳ ಸದ್ದು, ಸಾವಿರಾರು ತಜ್ಞರ ನೂರಾರು ಅಭಿಪ್ರಾಯಗಳು. ಹೌದು, ನೂರಾರು ಅಭಿಪ್ರಾಯಗಳು. ನಮ್ಮ ಸುತ್ತಲೂ ಹಲವಾರು ತೋಳಗಳು ಹುಂಚು ಹಾಕಿ ಕುಳಿತಿವೆ. ಅಂದ್ರೆ ನಮ್ಮನ್ನ ದಾರಿ ತಪ್ಪಿಸುವ, ನಮ್ಮಲ್ಲಿ ಆತಂಕ ಮತ್ತೆ ಭಯವನ್ನ ಹುಟ್ಟಿಸುವ ಶಕ್ತಿಗಳು. ಇಂಥ ಗದ್ದಲದ ಲೋಕದಲ್ಲಿ ಒಬ್ಬ ನಾಯಕ ತನ್ನ ಜನರನ್ನು ಕಾಯುವ ರೀತಿಯಿಂದ ನಾವು ಏನು ಕಲಿಯಬಹುದು? ಈ ತಾತ್ವಿಕ ವಿಚಾರಗಳು ನಮಗೆ ಹೇಗೆ ದಾರಿದೀಪವಾಗಬಲ್ಲವು? ಈ ಪಠ್ಯವನ್ನ ನಮ್ಮ ದೈನಂದಿನ ಹೋರಾಟಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಇದು ಒಂದು ಬಲವಾದ ಭರವಸೆಯನ್ನ ನೀಡುತ್ತೆ. ನಾವು ಏಕಾಂಗಿಯಲ್ಲ, ಈ ಗದ್ದಲದ ಜಗತ್ತಿನಲ್ಲಿ ನಾವೊಬ್ಬರೇ ಹೋರಾಡ್ತಿಲ್ಲ ಅನ್ನೋ ಸಾಂತ್ವನವನ್ನ ಈ ಮೂಲಗಳು ಒದಗಿಸ್ತವೆ. ಲೇಖಕರು ವಿವರಿಸೋ ಆ ಉತ್ತಮ ನಾಯಕ
ನಮ್ಮನ್ನ ಕಾಡೋ ಆತಂಕಗಳೆಂಬ ತೋಳುಗಳ ವಿರುದ್ಧ ಒಂದು ರಕ್ಷಣಾ ಕವಚವಾಗಿ ನಿಲ್ತಾನೆ. ಆದರೆ ಇದರಲ್ಲಿ ಹಿಂಬಾಲಕರದ್ದು ಒಂದು ದೊಡ್ಡ ಜವಾಬ್ದಾರಿ ಇದೆ. ಓ, ಹಿಂಬಾಲಕರ ಜವಾಬ್ದಾರಿ ಅಂದ್ರೆ? ಅದೆಂದ್ರೆ ಸರಿಯಾದ ನಾಯಕನ ಸ್ವರವನ್ನ ಗುರುತಿಸೋದು. ನಾವು ಯಾರನ್ನ ಹಿಂಬಾಲಿಸ್ತಿದ್ದೀವಿ ಅನ್ನೋದರ ಬಗ್ಗೆ ನಮ್ಗೆ ಎಚ್ಚರ ಇರಬೇಕು. ಸ್ವರವನ್ನ ಗುರುಪಿಸೋದು. ಈ ಮಾತು ನನಗೆ ಒಂದು ಅದ್ಭುತವಾದ ದೃಶ್ಯವನ್ನ ನೆನಪಿಸ್ತಿದೆ. ಕಲ್ಪಿಸ್ಕೊಳ್ಳಿ, ನಾವೊಂದು ದೊಡ್ಡ ಜನಜಂಗುಳಿ ಇರುವ ರೈಲ್ವೆ ನಿಲ್ದಾಣದಲ್ಲಿ ಇದ್ದೀವಿ. ಓ ಹೌದು. ಸುತ್ತಲೂ ಸಾವಿರಾರು ಜನರ ಗದ್ದಲ, ಆ ರೈಲುಗಳ ಕರ್ಕಶ ಶಬ್ದ, ಪ್ರಕಟಣೆಗಳ ಸದ್ದು ಕಿವಿಗಡ ಚಿಕ್ಕುತ್ತಿದೆ. ಹೌದು, ಅದೊಂದು ಸಂಪೂರ್ಣ ಗೊಂದಲಮಯ ವಾತಾವರಣ. ನಿಖರವಾಗಿ. ಇಷ್ಟೆಲ್ಲ ಗದ್ದಲದ ನಡುವೆಯೂ ನಮ್ಮ ಮಗುವೋ ಅಥವಾ ನಾವು ಅತ್ಯಂತ ಹೆಚ್ಚು ಪ್ರೀತಿಸುವ ನಮ್ಮ ಆಪ್ತರೋ ನಮ್ಮ ಹೆಸರಿನನ್ನ ದೂರದಿಂದ ಕರೆದ್ರೆ ನಮ್ಮ ಕಿವಿ ಆ ಧ್ವನಿಯನ್ನ ತಕ್ಷಣ ಗುರುತಿಸುತ್ತೆ. ಖಂಡಿತ, ತಕ್ಷಣ ಗುರುತಿಸ್ತೀವಿ. ಯಾಕಂದ್ರೆ ಆ ಧ್ವನಿಯ ಪರಿಚಯ ನಮಗಿದೆ. ಆ ಧ್ವನಿಯೊಡನೆ ನಮ್ಮ ಆಳವಾದ ಭಾವನಾತ್ಮಕ ನಂಟಿದೆ. ಇಂದಿನ ಈ ಮಾಹಿತಿ ಸ್ಫೋಟದ ಸಮಾಜದಲ್ಲಿ ನಮಗೆ ಬೇಕಾದ, ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸುವ ಆ ನೈಜ ನಾಯಕನ ಧ್ವನಿಯನ್ನ ಗುರುತಿಸೋದು ಕೂಡ ಹೀಗೆ ಅಲ್ವೇ? ಇದೊಂದು ಅತ್ಯಂತ ಸೂಕ್ತವಾದ ಸಾದೃಶ್ಯ. ನಮ್ಮ ದೈನಂದಿನ ಬದುಕಿಗೆ ಈ ಪಠ್ಯವನ್ನ ಅನ್ವಯಿಸೋದು ಹೀಗೆಯೇ. ನಮ್ಮನ್ನ ಬೇರೆ ಬೇರೆ ದಿಕ್ಕುಗಳಿಗೆ ಎಳೆಯಲು, ನಮ್ಮ ಗಮನವನ್ನ ಬೇರೆಡೆ ಸೆಳೆಯಲು ನೂರಾರು ಧ್ವನಿಗಳು ಪ್ರಯತ್ನಿಸ್ತಲೇ ಇರ್ತವೆ. ನಿಜ. ಆದರೆ ಗದ್ದಲದ ನಡುವೆಯೂ ಯಾವ ಧ್ವನಿ ನಮ್ಮನ್ನ ಒಗ್ಗೂಡಿಸುತ್ತದೆಯೋ, ಯಾವ ಧ್ವನಿ ನಮ್ಮ ಒಳಿತಿಗಾಗಿ ತನ್ನನ್ನೇ ತಾನು ಮುಡಿಪಾಗಿಡುತ್ತದೆಯೋ, ಆ ನೈಜ ನಾಯಕನ ಸ್ವರವನ್ನ ನಾವು ಸ್ಪಷ್ಟವಾಗಿ ಗುರುತಿಸಬೇಕು. ಆ ಧ್ವನಿಯ ಪರಿಚಯ ನಮಗೆ ಹೇಗೆ ಆಗುತ್ತೆ? ಹೌದು, ಅದು ಹೇಗೆ ಸಾಧ್ಯ? ಪಠ್ಯದ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ, ನಿರಂತರವಾದ ಅಧ್ಯಯನ, ಆಂತರಿಕ ಶೋಧನೆ ಮತ್ತೆ ಧ್ಯಾನದ ಮೂಲಕ, ಅಂದ್ರೆ ಪ್ರಾರ್ಥನೆ ಮತ್ತೆ ವಾಕ್ಯದ ಮೂಲಕ ನಾವು ಆ ಸ್ವರತ್ತೆ ಶ್ರುತಿಗೊಳ್ಳಬಹುದು. ಓ, ರೇಡಿಯೋ ಟ್ಯೂನ್ ಮಾಡಿದ ಹಾಗೆ? ನಿಖರವಾಗಿ. ರೇಡಿಯೋದಲ್ಲಿ ಸರಿಯಾದ ತರಂಗಾಂತರ ಅಂದ್ರೆ ಫ್ರೀಕ್ವೆನ್ಸಿಯನ್ನ ಹೊಂದಿಸಿದಾಗ ಮಾತ್ರ ಸ್ಪಷ್ಟ ಧ್ವನಿ ಕೇಳೋ ಹಾಗೆ ನಾವು ಕೂಡ ನಮ್ಮನ್ನ ಆ ಸರಿಯಾದ ಧ್ವನಿಗೆ ಹೊಂದಿಸಿಕೊಳ್ಬೇಕು. ವಾವ್, ಇದು ನಿಜಕ್ಕೂ ನಮ್ಮ ಆಲೋಚನೆಗಳನ್ನ ವಿಸ್ತರಿಸುವಂತಹ ಚರ್ಚೆಯಾಗಿತ್ತು. ನಾವು ಆರಂಭದಲ್ಲಿ ಮಾತಾಡಿದ ನಾಯಕತ್ವದ ಅಚ್ಚುಕಟ್ಟಾದ ನಕ್ಷೆಯ ವಿಚಾರದಿಂದ ಹಿಡಿದು ತೋಳು ಬಂದಾಗ ಎದುರಾಗುವ ನಾಯಕತ್ವದ ಅಗ್ನಿಪರೀಕ್ಷೆಯವರೆಗೆ ನಾವು ಸಾಕಷ್ಟು ವಿಚಾರಗಳನ್ನ ಬಿಡಿಸಿ ನೋಡಿದೆವು. ಖಂಡಿತ. ಬಿಕ್ಕಟ್ಟಿನ ಸಮಯದಲ್ಲಿ ಆ ಹಿಂಬಾಲಕರನ್ನ ಅಪಾಯದಲ್ಲಿ ಬಿಟ್ಟು ಓಡುವ ಕೂಲಿಯಾಳಿನ ಸ್ವಾರ್ಥದ ಬಗ್ಗೆ ಅರಿತೇವು. ಅದೇ ರೀತಿ ಹಿಂಬಾಲಕರಿಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಡುವ ನಾಯಕತ್ವದ ಶಕ್ತಿಯನ್ನ ವಿಶ್ಲೇಷಿಸಿದೆವು. ಹೌದು. ನಮ್ಮ ಪ್ರತಿಯೊಂದು ನೋವನ್ನು ವೈಯಕ್ತಿಕವಾಗಿ ಅರಿತಿರುವ ನಾಯಕತ್ವ ಆ ಭೌಗೋಳಿಕ ಮತ್ತೆ ಜನಾಂಗೀಯ ಗಡಿಗಳನ್ನ ಮೀರಿದ ಸಾರ್ವತ್ರಿಕ ಸಮುದಾಯದ ನಿರ್ಮಾಣ ಹಾಗೂ ಪರಿಸ್ಥಿತಿಯ ಬಲಿಪಶುವಾಗದೆ ಸ್ವಯಂ ಪ್ರೇರಿತವಾಗಿ ತ್ಯಾಗ ಮಾಡುವ ಅಧಿಕಾರ, ಇವೆಲ್ಲವೂ ಯೋವಾನನ ಬರೆಹದ ಈ ಸಣ್ಣ ವಾಕ್ಯಭಾಗದಲ್ಲಿ ಅಡಗಿರೋ ಮಹಾನ್ ತಾತ್ವಿಕ ಸತ್ಯಗಳು. ಹೌದು. ನಾವು ಈ ಪ್ರಾಚೀನ ಮೂಲಗಳನ್ನ ಕೇವಲ ಇತಿಹಾಸದ ದೃಷ್ಟಿಯಿಂದ ವಿಶ್ಲೇಷಿಸಲಿಲ್ಲ. ಬದಲಿಗೆ ಮನುಷ್ಯನ ಬದುಕಿನ ಮೂಲಭೂತ ಅವಶ್ಯಕತೆಗಳಾದ ಪ್ರೀತಿ, ಭದ್ರತೆ, ಮಾರ್ಗದರ್ಶನ ಮತ್ತೆ ನೈಜ ಅಧಿಕಾರದ ಸ್ವರೂಪದ ಬಗ್ಗೆ ಕಲಿಯಲು ಇವು ಹೇಗೆ ಸಹಾಯಕವಾಗಿವೆ ಅನ್ನೋದನ್ನ ನೋಡಿದೆವು. ನಿಜ. ಈ ಪಠ್ಯದಲ್ಲಿರೋ ತತ್ವಗಳು ಕೇವಲ ಒಂದು ಕಾಲಘಟ್ಟಕ್ಕೆ ಸೀಮಿತವಾದದ್ದಲ್ಲ. ಅವು ಇಂದಿಗೂ ಪ್ರಸ್ತುತವಾಗಿರುವಂತಹದ್ದು. ಮುಕ್ತಾಯಗೊಳಿಸುವ ಮುನ್ನ ಈ ಸಂಪೂರ್ಣ ವಿಶ್ಲೇಷಣೆಯ ಆಧಾರದ ಮೇಲೆ ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಒಂದು ಆಳವಾದ ಪ್ರಚೋದನಾತ್ಮಕ ಪ್ರಶ್ನೆಯನ್ನ ನಮ್ಮ ಕೇಳುಗರಿಗೆ ಬಿಟ್ಟು ಹೋಗಲು ಬಯಸ್ತೀನಿ. ನಾಯಕನ ನೈಜ ಪರೀಕ್ಷೆಯು ತೋಳ ಬಂದಾಗ, ಅಂದ್ರೆ ಬಿಕ್ಕಟ್ಟು ಎದುರಾದಾಗ ಮಾತ್ರ ಆಗುತ್ತೆ ಎಂದಾದ್ರೆ, ನಮ್ಮ ಇಂದಿನ ವ್ಯವಸ್ಥೆಗಳಲ್ಲಿ, ನಮ್ಮ ದೈನಂದಿನ ಬದುಕಿನಲ್ಲಿರುವ ಆ ಕಾಣದ ತೋಳುಗಳು ಯಾವುವು? ಇದು ತುಂಬಾ ಗಂಭೀರವಾದ ಪ್ರಶ್ನೆ. ಹೌದು. ಮತ್ತು ನಾವು ಅರಿವಿಲ್ಲದೆ ಕಷ್ಟ ಬಂದಾಗ ನಮ್ಮನ್ನ ಬಿಟ್ಟು ಓಡಿ ಹೋಗೋ ಆ ಕೂಲಿಯಾಳುಗಳಂತಹ ನಾಯಕರ ಹಿಂದೆ ಹೋಗುತ್ತಿದ್ದೇವೆಯೋ, ಅಥವಾ ನಮ್ಮನ್ನ ಎಂದಿಗೂ ಬಿಟ್ಟುಕೊಡದ, ನಮ್ಮ ಒಳಿತಿಗಾಗಿ ಶ್ರಮಿಸುವ ನಿಜವಾದ ನಾಯಕನ ಸ್ವರವನ್ನ ಗುರುತಿಸಿ ಹಿಂಬಾಲಿಸುತ್ತಿದ್ದೇವೆಯೋ? ಇದು ಪ್ರತಿಯೊಬ್ಬರೂ ತಮ್ಮ ಆಂತರ್ಯದಲ್ಲಿ ಶೋಧಿಸಿಕೊಳ್ಳಬೇಕಾದ ವಿಷಯ.
ಬಿರುಗಾಳಿ ಬಂದಾಗ ತೋಳುದಾಳಿ ಮಾಡಿದಾಗ ನಾವು ನಂಬಿದ್ದ ಆ ಅಚ್ಚುಕಟ್ಟಾದ ನಕ್ಷೆಗಳು ಹರಿದು ಹೋಗಬಹುದು. ಆದರೆ ನೈಜ ನಾಯಕನ ಭದ್ರವಾದ ಕೈಗಳು ಮತ್ತೆ ಆತನ ದೃಷ್ಟಿಕೋನ ನಮ್ಮನ್ನ ಹಿಡಿದಿಡ್ತವೆ. ಆ ಕೈಗಳನ್ನ, ಆ ಸ್ವರವನ್ನ ಈ ಗದ್ದಲದ ಲೋಕದಲ್ಲಿ ಗುರುತಿಸೋದು ನಮಗೆ ಬಿಟ್ಟ ವಿಚಾರ. ಆ ಅದ್ಭುತವಾದ ಚಿಂತನೆಯೊಂದಿಗೆ ನಾವು ಈ ಸಂವಾದವನ್ನ ಇಲ್ಲಿಗೆ ನಿಲ್ಲಿಸೋಣ. ಪ್ರಾಚೀನ ಪಠ್ಯವೊಂದರ ಮೂಲಕ ಆಧುನಿಕ ನಾಯಕತ್ವವನ್ನ ಅರ್ಥಮಾಡಿಕೊಳ್ಳೋ ಈ ಆಳವಾದ ಅಧ್ಯಯನವು ನಮ್ಮೆಲ್ಲರ ಜ್ಞಾನದ ಹಸಿವನ್ನ ಮತ್ತಷ್ಟು ಹೆಚ್ಚಿಸಿದೆ ಅಂತ ನಾನು ನಂಬಿದ್ದೀನಿ. ಮೇಲ್ನೋಟಕ್ಕೆ ಕಾಣೋ ನಕ್ಷೆಗಳ ಆಚೆಗಿರೋ ನೈಜ ನಾಯಕತ್ವವನ್ನ ಹುಡುಕೋ ನಮ್ಮ ಪಯಣ ನಿರಂತರವಾಗಿರ್ಲಿ. ಮತ್ತೊಂದು ಕುತೂಹಲಕಾರಿ ಮೂಲಗಳ ವಿಶ್ಲೇಷಣೆಯೊಂದಿಗೆ ಮುಂದಿನ ಬಾರಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಕಲಿಯುವಿಕೆಯ ಈ ಪಯಣದ ಆನಂದ ನಮ್ಮೆಲ್ಲರೊಂದಿಗಿರ್ಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.